ಜ್ಞಾನ ಬರುಡು ಒಂದು ಒಣಗಿದ ಮರ ಇದ್ದು ಏನು ಪ್ರಯೋಜನ ಇಲ್ಲ. ಇಲ್ಲಿ ಕೈ ಬಿಟ್ಟಿದ್ದ ಮುಖಕ್ಕೆ ಬರ್ತಾ ಇಲ್ಲ. ಇನ್ನೇನೈತೆ ಒಣಗಿದ ಮರಕ್ಕೆ ಸಮಾನ. ಜ್ಞಾನವಿಲ್ಲದ ಭಕ್ತಿ, ಜ್ಞಾನವಿಲ್ಲದ ಭಕ್ತಿ ಕುರುಡು ಕಣ್ಣಿದ್ದು ಮುಚ್ಕೊಂಡು ಓಡಾಡ್ತಾ ಇದ್ದೀರ. ಸತ್ಯ ಆ ಪ್ರಣವಸಾಕ್ಷಿ ನಿಮ್ಮನ್ನು ನಮ್ಮನ್ನು ಆ ಪರಮಾತ್ಮ ಅವನೇ. ಅದನ್ನು ನೋಡಂತ ಭಾಗ್ಯನೇ ನಿಮ್ಮಲ್ಲಿ ಕಂಡಾಗೋ ಮತ್ತೆ ಭಾವನೆ ಶರೀರದಲ್ಲಿ ಭಯ, ವಿನಯ, ಭಕ್ತಿ, ಭಾವನೆ. ಆ ನಯ ವಿನಯ ಭಯ ಭಕ್ತಿ ಇದ್ರೆ ಇವತ್ತೇ ಬೇಕಾದ್ರೆ ಮಳೆ ಬರ್ತದೆ. ಇಲ್ಲಿ ನಿಮ್ಮ ನಾಡು ಗೌತಮ ಕ್ಷೇತ್ರ ಇದೆ, ಗಂಗೆ ಬಂದಿದ್ದೇನ ಬಂದ್ರೆ 2 ಮಾಡಂತ ಪ್ರಪಂಚದ ಭೂಮಿ ಇದು. ನೀವೇನಾಗಿದ್ದೀರಾ? ಕಮಂಗಿಗಳಾಗಿದ್ದೀರಾ, ಕಟ್ಟಿದ್ದು ಕುರುಡರಾಗಿದ್ದೀರಾ. ತಿಳ್ಕೊಂಡ ಪ್ರಯತ್ನ ಪಡ್ರಿ, ಮಕ್ಕಳು ಸಂಸಾರ ಕೊಡ್ರಿ. ಸಂಸ್ಕಾರ ಮೊದಲು ತಾಯಿಗೆ ನಮಸ್ಕಾರ ಮಾಡಬೇಕು, ತಂದೆಗೆ ನಮಸ್ಕಾರ ಮಾಡಬೇಕು. ಅವ್ರ ಆಶೀರ್ವಾದ ಶ್ರೀರಕ್ಷೆ. ನಾವು ಈ ಆಧ್ಯಾತ್ಮ ಅಂದ್ರೆ ಎಷ್ಟು ಜನ ಗೊತ್ತೈತೆ ಗೊತ್ತಿಲ್ಲ. ಮನಸ್ಸಿನ ಪವಿತ್ರತೆ, ಆತ್ಮದ ಒಂದು ಶಕ್ತಿ. ವೇದಾಂತ, ವೇದ ಅಂದ್ರೆ ಜ್ಞಾನ, ಅರ್ಥ ಅಂದ್ರೆ ತೀರ್ಪು. ಇದೇ ನಿನಗೆ ಸಿಗ್ತಕ್ಕಂಥದ್ದು ಅರ್ಥ. ಅದು ಈ ಕ್ಷಣಕ್ಕೆ ಮುಗಿಯೋದಲ್ಲ, ಕಲಿತಾ ಇರಬೇಕು, ಕಲಿಯ ಪ್ರಯತ್ನ ಮಾಡ್ತಾ ಇರಬೇಕು, ಪ್ರೀತಿ ಇರಬೇಕು, ಸೇವೆಗೆ ದಾಸರಾಗಬೇಕು. ಈ ಆತ್ಮದ ಪ್ರಯಾಣ ಅವನ ಪಾದಕ್ಕೆ ಮುಟ್ಟುವ ತನಕ ಸದಾ ಪ್ರಯತ್ನ ಮಾಡಬೇಕು. ಸತ್ಸಂಗ, ಸಾಧು ಸತ್ತು ಸಂಘ ಏನು ಬೇಡ, ಕೈ ಮುಗಿದು ಮುಟ್ಟು ಆವತ್ತಿನ ದಿನ ನಿಮ್ಗೆ ಏನ್ ಬೇಕು ಆಗ್ತದೆ. ಬರೀ ಹಣೆ ಬಡಿತೀಯಲ್ಲ, ಬ್ರಹ್ಮಾಂಡದ ಪ್ರವೇಶ, ಬ್ರಹ್ಮಾಂಡದ ಅಧಿಪತಿ ಆಗ್ತೀಯ. ಈ 3 ಎಣೆ ಐತಲ್ಲ, ಬ್ರಹ್ಮಾಂಡದ ಅಧಿಪತಿ ಆಗ್ತೀರ. ಅಷ್ಟು ಸುಲಭ ಅಲ್ಲ. ಆ ತ್ರಿಕರಣದ ಭಾವತ ಪ್ರಭುವಿಗೆ ಹೇಳಬಾರ್ದು. ಗುಟ್ಟು ಈ ಸಂಸಾರಕ್ಕೂ ಆಧ್ಯಾತ್ಮಕ್ಕೂ ಗೋಪ್ಯ, ಗುಣ, ಗುಟ್ಟು, ಶಿಸ್ತು, ಕರ್ತವ್ಯ ನಿಷ್ಠ, ಸಮಯ ಪ್ರಜ್ಞೆ. ಯಾವ ಸಮಯ ಪ್ರಜ್ಞೆ ಹೇಳಬೇಕು, ಗೋಧೂಳಿ ಏನ್ ಮಾಡ್ತಿದೆ ಅದನ್ನು ತಿಳ್ಕೊಳ್ಬೇಕು. ಒಳ್ಳೆಯ ವಿಷಯ ತಿಳ್ಕೊಂಡ್ರೆ ಜ್ಞಾನ ಸಂಪತ್ತು. ನಮ್ಮ ಶಿವಲಿಂಗ ಸ್ವಾಮಿಗಳು ಜ್ಞಾನಕ್ಕಾಗಿ ಬಹಳಷ್ಟು ತ್ಯಾಗ ಮಾಡಿದ ಭೂಮಿ. ಯಾರಾದರೂ ಈ ಸೇವೆ ಒಳಗೆ ನಿರಂತರ ಸೇವೆ ಮಾಡೋರಿಗೆ ಸಣ್ಣ ಸೇವೆಗಳು ನಿನ್ನ ನಂದು ಪಟ್ಟ ಕಷ್ಟಕ್ಕೆ ಇರತಕ್ಕಂಥ ಶಕ್ತಿ ಈ ಗುರುಪಾದ ಗುರುಶಕ್ತಿ ಐತೆ. ಆದ್ದರಿಂದ ಎಲ್ಲರಿಗೂ ತಿಳಿದವರೆಲ್ಲರೂ ಪರಮಾತ್ಮ ಅವನಲ್ಲಿ ಜೀವ ಇಲ್ಲ. ಅವರಲ್ಲಿ ಮುಚ್ಕೊಂಡಿರ್ತೈತೆ, ಬಿಚ್ಚಿದೆ. ಆ ಹಿಂದಿನ ಸುಕೃತ ಇದ್ರೆ ಆ ಸತ್ಯದ ಬರು ತಿಳ್ಕೊಳ್ಬೇಕು. ಬರು ನಿನಗೆ ಗೊತ್ತಾಗಲಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ. 8 ಗಂಟೆ ಆಗ್ತೀರ, ಸಮಸ್ಯೆ ಹೊಡ್ತಾ ಇದ್ದಾರೆ. ಇಲ್ಲ ಹೆಣ್ಣು ನಿನ್ನಂತೆ ಪಾಲನೆ ಮಾಡಬೇಕು, ಇಲ್ಲ ಹೆಣ್ಣು ಗಂಡನಂತೆ ಪಾಲನೆ ಮಾಡಬೇಕು. ಹೊಂದಿಕೆ ಇರ್ತಕ್ಕಂಥ ಒಂದಿನ ಗುಣ ಈ ಸೇವೆಯನ್ನ ಪಾಲನೆ ಮಾಡ್ತಕ್ಕಂಥ ಒಂದು ಹೊಂದಿಕೆ ಗುಣದಲ್ಲಿ ಬೆಳೆದು ಒಂದಿನಂತೆ ಸದಾ ಬೆಳಕಾಗಿ ನಂಬಿದ ಭಕ್ತರನ್ನು ಬಹಳ ಬಂಗಾರವಾಗಲಿ. 2 ಮಾತು ಹೇಳಿ ವಿರಾಮ ಕೊಡ್ತಾ ಇದ್ದೀನಿ. ಸದಾ ಅವಕಾಶ ಮೊನ್ನೆ ರಾತ್ರಿ ಎಲ್ಲ ಬೆಳಿಗ್ಗೆವರೆಗೂ ಇಷ್ಟೇ ಗೊತ್ತಿದೆ. ಅಯ್ಯೋ ಗುರುಗಳು ಚೆನ್ನಾಗಿ ಹೇಳಿದ್ರು. ಗರ್ಭದಲ್ಲಿ ಜಾಗೃತ ಮತ್ತು ಶಿವನ ಎಲ್ಲ ಅಂಶಗಳನ್ನು ಹೇಳಿದ್ರು. ಪ್ರತಿ ಗರ್ಭ, ಅವ್ರ ಗರ್ಭ ಬಹಳಷ್ಟು ಗರ್ಭಗಳಿದೆ. ತ್ರಿಲೋಕಕ್ಕೂ 3 ಗರ್ಭ ಇದೆ. ಆ ಗರ್ಭದ ಜ್ಞಾನವನ್ನು ತಿಳಿದವರು ಅವಧೂತರು ಮಾತ್ರ. ತ್ರಿಲೋಕ ಜ್ಞಾನಗಳು ಸುಮ್ಮನೆ ಯಾರು ಜ್ಞಾನ ಆಗೋದಿಲ್ಲ. ಯಾರಿಗೆ ಜ್ಞಾನ ಆಗ್ತದಂದ್ರೆ ಯಾರು ಗುರು ಸೇವೆ ಮಾಡಿರ್ತಾರೆ ಅವ್ರಿಗೆ ಮಾತ್ರ ಜ್ಞಾನ ಆಗ್ತದೆ. ಯಾರು ಗುರು ಸೇವೆ, ಸಾಧು ಸೇವೆ ಮಾಡಿರ್ತಾನೆ ಅವ್ರು ಮಾತ್ರ ಸ್ವರ್ಗ ನರಕ ಎಲ್ರಿಗೂ ಇಲ್ಲ. ಇದಕ್ಕೊಂದು ವಿಷಯ ಹೇಳ್ತೀನಿ. ಸರ್ವಜ್ಞನು ರಸ್ತೆಯಲ್ಲಿ ಹೋಗ್ತಿದ್ದ. 3 ಜನನ ಕರೆದ್ರು, ಗುರುಗಳೇ ಗರ್ಭಧಾರಣೆ ಅಂದ್ರೆ ಏನು, ಸ್ವರ್ಗ ನರಕ ಐತೆ ಅಂತ ಎಲ್ಲ ಕೇಳಲ್ಲ. ಗುರುಗೌಡ ಐತಪ್ಪ ಅಂದ. ಅದ್ ಹೆಂಗಲ್ಲ ನೋಡೋದು, ಹೆಂಗ್ ಮಾಡೋದು ಅಂತ ಕೇಳ್ದ. ಐತೆ ಅಷ್ಟೇ, ಅದು ಎಲ್ಲಾರ್ಗೂ ಇಲ್ಲ ಅಂದ. ಇನ್ಯಾರಿಗೆ ಅಂತ ಕೇಳ್ದ. ಗುರು ಸೇವೆ, ಸಾಧು ಸೇವೆ, ಮಂತ್ರ ತಗೊಂಡು ದೀಕ್ಷೆ ತಗೊಂಡು ಯಾರು ಇರಾಪರ ಜಯಿಸಿರ್ತಾನೆ, ಅಟ್ಲೀಸ್ಟ್ ಅದು ಇಲ್ಲ ಅಂದ್ರೆ ಯಾರು ಗುರು ಸೇವೆ ಪಾದ ಮಾಡಿ ಪರಮಾತ್ಮನ ಧ್ಯಾನ ಮಾಡಿರ್ತಾನೆ ಅಂಥವ್ರಿಗೆ ಮಾತ್ರ, ಶುದ್ಧ ಮಾನಸ ಪುತ್ರರಿಗೆ ಮಾತ್ರ ಸ್ವರ್ಗಕ್ಕೆ ಅನರ್ಹರು, ಅನ್ಯರು ಇಲ್ಲ. ಅದೆಲ್ಲ ಎಲ್ಲಿ ತಿಳ್ಕೋಬೇಕಂದ್ರೆ
ಎಲ್ಲೂ ಕಾಡಿಗೆ ಗುಹೆಗೆ ಎಲ್ಲೂ ಯಾರು ಹೋಗ್ಬೇಕಾಗಿಲ್ಲಪ್ಪ. ಆ ಪರಮಾತ್ಮ ನೋಡು ಈ ಶರೀರದಲ್ಲಿ ಎಲ್ಲಾರನ್ನು ಹಾಕಿದ್ದಾನೆ. ಯಾರು ತಿಳಿದಿರೋ ನೀವು ತಿಳ್ಕೊಳ್ಳಿ. ಎಲ್ಲಾರು ಹೇಳ್ತಾರೆ ನಾನು ಡೂಪ್ಲೆಕ್ಸ್ ಮನೇಲಿ ಮಲ್ಕೊಂಡಿದ್ದೀನಿ, ನಾನು ಕಾರಲ್ಲಿ ಮಲ್ಕೊಂಡಿದ್ದೀನಿ, ಅರಮನೆಯಲ್ಲಿ ಮಲ್ಕೊಂಡಿದ್ದೀನಿ ಅಂತ ಎಲ್ಲ ಅನ್ಕೋಬಿಟ್ಟಿದ್ದಾರೆ. ದೊಡ್ಡ್ರೆ ಈ ಮೂರನೇ ಈ ಶರೀರದಲ್ಲಿ ಇಲ್ಲೊಂದು ಗುಹೆ ಐತೆ, ಸುಶಕ್ತಿ ಅಂತ ಅಲ್ಲೋಗಿ ದಿನ ನಿದ್ದೆ ಮಾಡ್ತಾನೆ ಜೀವ. ಎಚ್ಚರಕ್ಕೆ ಬರ್ಲಿಲ್ಲ ಅಂದ್ರೆ ಇಲ್ಲಿ ಕನ್ಸು ಬಿಡ್ತತೆ. ಕನ್ಸಿಗಿಂತ ಆಚೆ ಬಂದ್ರೆ ಇದು ಪ್ರಪಂಚ ನೋಡ್ತಾನೆ. ಈ 3 ಮನೇಲಿ ಆಟ ಆಡ್ತಾ ಇದ್ದಾನೆ ದಿನ. ಯಾರು ತಿಳಿದಿಲ್ಲ ತಿಳ್ಕೊಳ್ಳಿ. ಇದೆ ಇದಕ್ಕೆ 8 ತೂತ ಐತೆ ನೋಡ್ರಿ. 1 2 3 4 5 6 7 8 ತೂತ ಐತೆ. 8 9 ತೂತ ಐತೆ. 9 ಯಾರು ನಿಜವಾದ ಜ್ಞಾನ ಗುರು ಸೇವೆ ಮಾಡಿರೋನು 9ನೇ ತೂತಿಂದ 11ನೇ ಮನೆಯಲ್ಲಿ ಹೋಗಿ ಕುತ್ಕೊಳ್ತಾನೆ. ಅವನು ಸ್ವಲ್ಪ ಗುರುಪುತ್ರ ಸಂತರ ಅವಧಿತ್ರಲ್ಲ ನಿಮ್ ಕೈಲಾಗಲ್ಲ ಬಿಡು. ಅಜ್ಞಾನ ಯಾರು ಹೇಳಿ? ಯಾರನ್ನು ಗರ್ಭ ಆಗಿ ಪರಮಾತ್ಮ ತಾಯಿಗೂ ತಿನ್ನಿಸ್ತಾವನೆ, ಒಳಗಿರೋ ಗರ್ಭಕ್ಕೆ ಮಗನಿಗೂ ತಿನ್ನಿಸ್ತಾವನೆ. ಗರ್ಭ ಅಂದ್ರೆ ಏನು? ತಂದೆ ತಾಯಿ ಶರೀರ ಕೊಟ್ಟಿರ್ಬೋದು ಸ್ವಾಮಿ, ಆದ್ರೆ ಒಳಗಡೆ ಆತ್ಮನ ಯಾರು ಕೊಟ್ಟಿಲ್ಲ, ಇದನ್ನು ತಿಳ್ಕೋಬೇಕು. ತಾಯಿಗೆ 6ನೇ 7ನೇ ತಿಂಗಳಲ್ಲಿ ಅವಳಲ್ಲಿರೋ ಆಲ್ಟಲ್ಲಿರೋ ಲೈಟ್ ಅದೇ ಲೈಟ್ ಇವನಿದೆ ನಡ್ಕೊಳುತ್ತೆ ಟಕ್ಕಂತ. ಅವಾಗ ಇವನು ಆ ತಾಯಿ ಹೊಟ್ಟೆ ಓಡಾಡ್ತಾನೆ. ಅಂತ ಗರ್ಭದ ಗೊತ್ತಿರೋಣ ನೀನು. ಅವನು ನೀನೇನು ಸಾಕಾರ ಮಕ್ಕಳಿಗೆ ಅರ್ಮನ ಸೀತ ಕುಡಿಸಿದ್ಯಾನಮ್ಮ, ಬಡವನಿಗೆ ಚಾಪೆ ಕುಡಿಸಿದ್ಯಾ ಹೊಟ್ಟೆಲಿ? ಇಲ್ಲ ನೀನೇನ ರೂಪ ನಾಮೇನ ಚಿತ್ತ ಬರುತ್ತ ಒಳಗಡೆ. ಅದೇ ಸೃಷ್ಟಿ, ಅಲ್ಲೇ ಸೃಷ್ಟಿ ನೋಡು. ಹೆಂಗೆ ಸೃಷ್ಟಿ ಆಗ್ಬೇಕು ಹಂಗೆ ಆಗಿರ್ತೀಯ. ಏನ್ ತಿನ್ಬೇಕು ಅದೇ ತಿಂದಿರ್ತೀಯ. ಎಲ್ಲಿ ನಿಂತಿರ್ಬೇಕು ಅಲ್ಲೇ ನಿಂತಿರ್ತೀಯ. ಹೆಂಗೆ ಹೊರಗಡೆ ಬರ್ಬೇಕು ಹಾಗೆ ಬಂದಿರ್ತೇತಮ್ಮ. ಇದು ಪ್ರಗತಿಯ ರಹಸ್ಯ. ನಗುತ್ತಾ ಬರ್ತೋಂಗೆ, ಅಳಳುತ್ತಾ ಬರೋಂಗೆ, ನಗುತ್ತಾ ಸಾಯ್ಬೇಕಂತ ನಂಜನ್ ಸ್ವಾಮಿ ಹೇಳಿರೋದು. ನಮ್ಮ ಹತ್ರಕ್ಕೆ ಯಾರು ಅಷ್ಟೇ ಗೊತ್ತ ನಾವು ನಗುತ್ತಾ ಮಾಡ್ಬೇಕು. ಪರಮಾತ್ಮ ಕೊಟ್ಟಿರೋದು 3 ಆಪ್ಷನ್. ಒಂದು ಬಾಲ್ಯ, ಇನ್ನೊಂದು ಯೌವನ, 3ನೇದು ವೃದ್ಧಾಪ. ಬಾಲ್ಯ ಏನು? 1 ರಿಂದ 5 ತಿನ್ಬೇಕು, ಅಮ್ಮನ ಜೊತೆ ಚೆನ್ನಾಗಿ ಆಡ್ಬೇಕು. 6 7 ಸ್ವಲ್ಪ ಬೆಳಿಬೇಕು. 10 11 ಚೆನ್ನಾಗಿ ಸ್ಕೂಲ್ಗೆ ಓದಿ ಮಾಡ್ಬೇಕು. 20 30 ಲವ್ ಗಿವ ಆಡಬಾರ್ದು. ಆಟ ಆಡಬೇಕು. ಸ್ಟೆಪ್ಪಿಂಗ್ ನಿಂತು 3 ನಿಂತು 4 ನೀನು ನಿಂತು 4 ಇಂಥದ್ದೇ ಕೇಳ್ಬಿಡೋದಲ್ಲ. ಲವ್ ಮಾಡಿದಾಗ ಇನ್ನೊಂದು ವಿಷಯ, ಮದುವೆ ಆಯ್ತಂದ್ರೆ ಇಟ್ಕೊಂಡಿರೋ ಒಂದೇ ವಿಷಯ. ಇದೇ ಕಲಿಯುಗ ಅಂದ್ರೆ ಇದೆ. ಜನನ ಮರಣ ಏನಂತ 2 ಅಕ್ಷರ ತಿಳ್ಕೊಳ್ಳೋ ಸಾಕು. ಮಿಕ್ಕಿದೆಲ್ಲ ನಿನಗೆ ಗುರುನೇ ಧ್ಯಾನ ಮಾಡ್ತಾನೆ. ಕೇಳೋ ಸ್ವಾಮಿ, ಗುರು ಅಂದ್ರೆ ಏನು? ಗುರಾತ್ಮ ಅಂದ್ರೆ ಏನು? ಪರಮಾತ್ಮ ಯಾರನ್ನ ಪಾಪಿ ನೀನು ಪುಣ್ಯ ಅಂತ ಹೇಳಿ ಸೃಷ್ಟಿ ಮಾಡಿಲ್ಲ. ಪ್ರಕೃತಿ ಇದೆಲ್ಲ ಪ್ರಕೃತಿ ಮಾಡೋಕೆ ಭಗವದ್ಗೀತೆ ಪರಮಾತ್ಮ ಹೇಳಿದಾನೆ. ಆ ಓಂಕಾರ ಅಂತ ಒಂದು ವಸ್ತು ಐತೆ. ಅದು 10,000 ಹೋದ್ರೆ ಅದು ಬದಲೇ ಆಗೋದಿಲ್ಲ. ಅದು ಹಂಗೆ ಐತೆ. ಆ ಒಂದು ಲೈಟ್ ಕೆಳಗಡೆ ಎಷ್ಟು ಜನ ಆಡ್ತಾವ್ರೆ ಅಂತ ಒಂದು ದೊಡ್ಡ ಜ್ಯೋತಿ ಐತೆ. ಅದು ಪರಮ ಜ್ಯೋತಿ, ಅಖಂಡ ಜ್ಯೋತಿ. ಪರಮ ಜ್ಯೋತಿ, ಅಖಂಡ ಜ್ಯೋತಿ, ಅದು ಜ್ಯೋತಿ ಸ್ವರೂಪ. ಅಂತ ಒಂದು ಜ್ಯೋತಿನ ನಿನ್ನ ಎದೆಲ್ಲ ಇಟ್ಟಿದ್ದಾರೆ ಸ್ವಾಮಿ. ಅವ್ರು ಮಂಗಳಾರತಿ ಮಾಡ್ಬಿಟ್ಟು ಎಲ್ಲರೂ ನಿಮ್ಮ ಎದೆ ಮಂಗಳಾರತಿ ತಂದಿಟ್ರು. ನಿಮ್ಗೆ ಗಮನನೇ ಬರಲಿಲ್ಲ. ಯಾಕೆ? ಆ ಜ್ಯೋತಿ ಇಲ್ಲೇ ಐತೆ ಅಂತ ಅವಾಗ ಶಾಸ್ತ್ರದವ್ರು ಮಾಡಿದ್ದು. ಆ ಜ್ಯೋತಿ ಇಲ್ಲಿಲ್ಲಪ್ಪ, ಇಲ್ಲೈತಪ್ಪ. ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಗುರು ಬೇಕಾಯ್ತು. ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ವೇದಾಂತ ಬೇಕಾಯ್ತು. ಅದನ್ನೆಲ್ಲ ತಿಳ್ಸೋದಕ್ಕೆ ನಿಮ್ಮ ಪಾಪ ಪುಣ್ಯ ಮಾಡಿ ನಾನಾ ರೀತಿಯ ಕಷ್ಟಗಳ ಅನ್ಭವಿಸಿ ಬಂದವನಿಗೆ ಮೋಕ್ಷದ ದಾರಿ. ಹಿಂಗೆ ಬೆಳೆದಿದ್ದೀನಿ, ನಾನು ಹಂಗೆ ಬೆಳೆದಿದ್ದೀನಿ, ಈ ವಂಶ ಆ ವಂಶ. ಯಾವ್ದು ವಂಶ ಅಂದ್ರೆ 770 ಕುಲಗಳೈತೆ ಭೂಮಿ ಮೇಲೆ. 770 ಕುಲ ಐತೆ. ಚಪ್ಪಲಿಯಲ್ಲಿ ಗುರು ಆಗಿದ್ದಾನೆ. ಬಸವಣ್ಣ ಇದನ್ನು ನೋಡ್ರಿ. ಕುರುಬನ ಮನೆಯಲ್ಲಿ ಗುರು ಹುಟ್ಟಿದ್ದಾನೆ. ಯಾವ ಜಾತಿಯಲ್ಲಿ ಯಾವ ಕುಲದಲ್ಲಿ ಸದ್ಗುರುಗಳು ಹುಟ್ಟಿಲ್ಲ ಹೇಳ್ರಿ ನೋಡೋಣ. ಪರಮಾತ್ಮ ಏನ್ ಮಾಡೋದು? ಎಂತ ಕುಲದವರು ಇಲ್ಲ, ಅಂತ ಕುಲದವರೆಲ್ಲ ಕುಮಾರ ಮನೆಯಲ್ಲೇ ನೋಡ್ತಾರೆ. ಎಲ್ಲ ಪ್ರತಿಯೊಂದು ಇನ್ಯಾವ್ದು ಕುಲ ಐತೆ? ಒಕ್ಕಲಿಗ ಅಂದ್ರೆ ಏನು? ಪ್ರತಿಯೊಬ್ಬರು ಬಡದು ಎಬ್ಬಿಸ್ಬೇಕು. ಯಾವ್ದು ಆತ್ಮ ಹೆಚ್ಚಿರೋದಿಲ್ಲ. ನಿನ್ನ ಒಳಗಡೆ ಏನೋ ಒಂದು ವಸ್ತು ಐತಿ, ನೋಡಪ್ಪ ಇಬ್ಬರು ಹೇಳೋದು. ಸಿದ್ಧಾರೂಢರು ದಿನ ಬೆಳಿಗ್ಗೆ 4 5 ಮನೆಯಿಂದ ಹೋಗಿ ಓಂ ನಮ ಶಿವಾಯ ಹೇಳಿ ಎಚ್ಚರಿಸ್ತಾ ಇದ್ರು. ನಿಮ್ಮ ಒಳಗಡೆ ಏನೋ ಒಂದು ಐತಪ್ಪ ಅಂತ. ಏನೈತೆ?
ಸುಮ್ಮನೆ ನೀನ್ ಬಸ್ಸಲ್ಲಿ ಹೋಗ್ತಾ ಇದ್ರು ಯಾವ ಗೋಚರ ನೋಡಿದ್ರೆ ಸುಮ್ಮನೆ ಅಂತ್ಯ, ಯಾವ್ದೋ ಒಂದು ಗುಡಿ ಎಲ್ಲ ಹೋಗ್ತಾ ಇದ್ರು ಅಂತ್ಯ. ಯಾಕಂದ್ರೆ ನಿನ್ನ ಏನೋ ಒಂದು ಅರಿವಿದೆಯೋ ಅದು ಶುದ್ಧವಾಗೈತೆ. ಆ ಅರಿವು ಮಾಡಿಸ್ಬೇಕು ಪರಮಾತ್ಮನಿಗೆ. ಆ ಗುರು ತೋರಿಸ್ತಾನೆ ನಿನ್ನೊಳಗೆ ಏನೋ ಒಂದು ಐತಪ್ಪ, ಅದೇ ನೀನು. ಅದನ್ನ ತಿಳಿಸೋದಕ್ಕೆ ಇಷ್ಟು ಪ್ರಕೃತಿಯಿಂದ ಓಂಕಾರದಿಂದ ಹುಟ್ಟಿರೋ ಆ 3 ಗುಣಗಳನ್ನೇ, ಆ 3 ಸೃಷ್ಟಿನೇ ಬ್ರಹ್ಮ ವಿಷ್ಣು ಮಹೇಶ್ವರು. ಆ ಮೂರುಗಳಿಂದ ಬಂದಿದ್ದೆ ಪಂಚೀಕರಣಗಳು. ಆ 3ರಿಂದ 5 ಆಗಿದೆ ಪಂಚಭೂತಗಳು. ಆ ಪಂಚಭೂತದ ಒಳಗಡೆ ಬಂದಿದ್ದೆ ನಮಶಿವಾಯ, ಷಡಕ್ಷರೆ, ಅಷ್ಟಕ್ಷರೆ, ಓಂಕಾರ ಎಲ್ಲರೂ ಬಂದಿದ್ದು. ಹಿಂಗೆ ಒಂದೊಂದೇ ಸೃಷ್ಟಿ ಆಯ್ತು. ಅದರಲ್ಲಿ ಓಂ ನಮಶಿವಾಯ 1800 ಮಂತ್ರಗಳನ್ನು ನಿಮ್ಮಿಂದ ಜೀವರಾಶಿಗಳು, ಎಮ್ಮೆ, ನಾಯಿ, ನರಿ, ಹಿಂಗೆ ಎಲ್ಲರೂ 84 ಪಿಂಡದಲ್ಲಿ ಬಂದು, ಯಾರು ಅಂಡದಲ್ಲಿ ಬಂದಿಲ್ಲ. ಪಿಂಡಗಳು ಹುಟ್ಟೋರು ಮನುಷ್ಯರು, ಪಿಂಡಗಳಲ್ಲಿ ಸ್ವಲ್ಪ ಹುಟ್ಟೋದಿರುತ್ತೆ, ಅಂಡಗಳು ಹುಟ್ಟೋದಿರುತ್ತೆ. ಆಮೆ ಎಲ್ಲೋ ಮಟ್ಟಕ್ಕೆ ಎಲ್ಲೋ ಸ್ಮರಣೆ ಮಾಡುತ್ತೆ, ಅಲ್ಲೇ ಮದುವೆ ಆಗುತ್ತೆ. ಇದೆಂಗಿನ ಸೃಷ್ಟಿ. ಯಾವ್ದ್ರಲ್ಲಿ ಸಾವನ್ನ ಯಾರು ಎದುರಿಸಬೇಕಾಗಿಲ್ಲ. ಯಾರು ನೆನಪು ಸಾವಂದ್ರೆ ಏನಂತ ತಿಳ್ಕೊಂಡ್ರೆ ಸಾಕು, ಬಿಟ್ಟಿದ್ದೆಲ್ಲ ನೀವು ಹುಷಾರಾಗ್ಬಿಡ್ತೀರಾ. ಗುರುಜ್ಞಾನ ಹೇಳಿದ್ನಲ್ಲ, ಒಂದೊಂದು ಪಂಚಭೂತಗಳಿಂದ ಒಂದೊಂದು ಬಂತು. ಪಂಚೀಕರಣದಿಂದ ಪಂಚಗುಣಗಳು ಬಂತು. ಪಂಚಗುಣಗಳಿಂದ ಒಂದೊಂದೇ ಹೊರಗಡೆ ಬರ್ತಾನೆ ಇತ್ತು. ಎಲ್ಲ ಲೋಕಗಳು ಹಿಂಗೆ ಎಲ್ಲಾನು ಬಂದು ಸರ್ವತಿದ್ದಾರೆ ಇತ್ತು. ಓಂಕಾರ, ಆ ಓಂಕಾರ ಯಾವುದೂ ಅಲ್ಲ, ಅದು ನಮ್ಮ ನಿಮ್ಮ ರೂಪ, ನಮ್ಮೆಲ್ಲರ ಸಿದ್ಧ ಹಕ್ಕು. ಇದನ್ನ ತಿಳಿಸೋದಕ್ಕೇನೆ ಗುರು ತುಂಬಾ ಕಷ್ಟಪಡ್ತಾನೆ ಜೀವಿಗೆ. ನೋಡಿ ಎಷ್ಟು ಲೋಕಗಳೈತೆ, ಅಷ್ಟು ಲೋಕಗಳಿಗೆ ಹೋದ್ರೆ ನೀವು ಆಕಾಶ ಇರುತ್ತೆ. ಆಕಾಶ ಹೋಗಿ ಯಾವುದಿಲ್ಲ. ಪಂಚಭೂತಗಳಲ್ಲಿ ಒಂದೊಂದು ನೀರು ಗಾಳಿಯಿಂದೆಲ್ಲ ನಾವು ಅಳೆಯಕ್ಕಾಗೋದಿಲ್ಲ. ಎಷ್ಟು ದೊಡ್ಡ ಪರಮಾತ್ಮ ಸೃಷ್ಟಿಕರ್ತ ಅಂದ್ರೆ ಚಿಕ್ಕವರಲ್ಲ, ಎಷ್ಟು ದೊಡ್ಡದಾಗಿದ್ದಾನಲ್ಲ, ಅಷ್ಟು ದೊಡ್ಡ ಜ್ಞಾನ ನಿನ್ನೆಲ್ಲ ಇರ್ಬೇಕು. ಆ ಸೃಷ್ಟಿಕರ್ತ ನೋಡ್ಬೇಕಂದ್ರೆ ಗುರು ತೋರಿಸ್ಕೊಡ್ತಾನೆ. ಏನಂತ ತೋರಿಸ್ಕೊಡ್ತಾನೆ, ಯಾರು ನಿಜವಾದ ಅದನ್ನೆಲ್ಲ ನೀವು ಹುಡುಕ್ಬೇಕಾಗಿಲ್ಲಪ್ಪ. ನೋಡಿ ಕೊನೆಗೆ ಹೇಳ್ತಾ ಇದ್ದೀನಿ, ಮುಗಿಸ ಬಂತು. ಎಲ್ಲಾರು ಕೇಳಿ ತಿಳ್ಕೋಬೇಕು ದಯವಿಟ್ಟು. ರಾತ್ರಿ ಎಲ್ಲಿ ಮಲಗ್ತೀಯಪ್ಪ, ಈ ಶರೀರದಲ್ಲಿ ಮಲಗ್ತೀಯ. ಎಲ್ಲಾನು ನೆನ್ಕೊಡ್ಕೊಳ್ತದೆ. ಎಷ್ಟು ಯೋಚನೆ ಮಾಡ್ತಾ ಇರೋ ನಿದ್ದೆ ಬರ್ತಾ ಇಲ್ಲ ಅಂತೀಯ. ಯಾಕೆ ಬರ್ತಾ ಇಲ್ಲ? ಆ ಒಳಗಡೆ ಸುಶುಕ್ತಿಯನ್ನು ನಾಡಿ ಒಳಗಡೆ ನಿಮ್ಗೆ ಹೋಗಲ್ಲ, ಅದಕ್ಕೆ ನಿಮ್ಗೆ ನಿದ್ದೆ ಬರಲ್ಲ. ಒಳಗಡೆ ಸುಶಕ್ತಿಯನ್ನು ನಾಡಿ ಐತಪ್ಪ, ಅದೊಳಗಡೆ ಹೋಗ್ತೀಯ. ಮೊನ್ನೆ ಯಾರೋ ಸಾಧುಗಳು 35 ದಿನ ಅದೇನೋ ಸಮಾಧಿ ಕೂತ್ಕೊಂಡು ಸಾಧನೆ ಮಾಡಿದ್ರು ಅಂತ ಎಲ್ಲಾರು ಯೂಟ್ಯೂಬ್ ಅಲ್ಲಿ ಹೇಳ್ತಾರೆ. 35 ದಿನ ಸಾಧನೆ ಮಾಡ್ಬೇಕಂತ, ಏನು ಆಹಾರ ಇಲ್ದಿರ 35. ಅದ್ ಹೆಂಗೆ ಸಂಪಾದನೆ ಮಾಡಿದ್ರು ಅವ್ರ ಆ ಜ್ಞಾನನ? ಅಷ್ಟಚಕ್ರಗಳಿಗೂ ಸುಷುಪ್ತ ನಾಡಿ ಒಳಗಡೆ ನಾಡಿ ಒಂದು ಆ ಪುರಿ ನಾಡಿ ಒಳಗಡೆ ಹೋಗಿ ಜೀವನ ಒಳಗಡೆ ಕುತ್ಕೊಂತಾನೆ ಸುಳಿಯಲ್ಲಿ. ಅಲ್ಲೇ ಕುತ್ಕೊಂಡ ಶರೀರದ ಆಟ ಅದು ಮಾಡಿದಾಗ ಆಟ ಆಗ್ತದೆ. ನೀನು ಉಸಿರನ್ನ ನೋಡ್ತಾ ನಿನ್ ಕುತ್ತಿನ ಮೇಲೆ ಹೋಗ್ತಾ ಇದ್ದೆ, ಬರ್ತಾನೆ ಐತೆ. ನೀನ್ ಏನ್ ಮಾಡಿದ್ರು ಉಸಿರು ಆಡ್ತಾನೆ ಇದೆಯಾ. ಒಂದ್ಸಲ ಆಚೆ ಹೋಗಿ ಒಂದ್ಸಲ ಬರ್ಲಿಲ್ಲ ಅಂದ್ರೆ ನಿನ್ ಗತಿ ಏನಾಗುತ್ತೆ? ಯಾರ ಅಂತೀಯ? ಯಾರು ಮುಟ್ಟೋದ್ರೆ ಕೈ ತೊಗೊಳ್ಬೇಕು ಅಂತ ಶರೀರ. ಇಂಥ ಶರೀರ ಜ್ಞಾನ ತಿಳ್ಕೊಳಮ್ಮ. ಎಷ್ಟೋ ಜನ ಹಳ್ಳಿನಲ್ಲಿ ನೋಡಿ, ದಯವಿಟ್ಟು ಏಜ್ ಆದವರು ಏನೆಲ್ಲ ಯೋಚನೆಗಳು, ನಾಳೆ ಹೆಂಗಪ್ಪ ನಮ್ ಜೀವನ ಮಕ್ಕಳಲ್ಲಿ ಇರೋ ಆಸ್ತಿನಲ್ಲಿ ಎಷ್ಟಾದ್ರೂ ಕಳಿಬೇಕು, ಎಷ್ಟೈತೆ ನಮ್ಮ ಮಕ್ಕಳು ನೋಡ್ತಾನ ಇಲ್ಲೋ, ಏನೋ ಒಂದು ಭ್ರಮೆ. ಸಾವು ಹತ್ರ ಬರ್ತಿದ್ದಂಗೆ ಏನೇನೋ ಅನ್ಸ್ತದೆ. ಸುಮ್ಮನೆ ಕುತ್ಕೊಳ್ಳೋ, ಯಾರ ತನ್ನ ಹೇಳ್ಕೊಳಕ್ಕಾಗಲ್ಲ. ಸಂಸಾರದವನು ಏನಪ್ಪ ಚೆನ್ನಾಗಿದೆ ಅಂತ, ಏನೋ ಏನ್ ವಿಷಯ ಆದ್ರೆ ಆರಾಮಾಗಿದ್ದೀನಿ ಅಂತ ಏನೇನೋ ಇರ್ಲಿ ಒಳಗಡೆ ಆರಾಮ ಅಂತಾನೆ. ಇನ್ನೇನಿಲ್ಲ ಅದು ಪಾಪ ಸತ್ಸಂಗ ನಡೀತಾ ಇದ್ದೆ, ಗುರುಗಳೆಲ್ಲ ಬಂದ್ರೆ ಒಂದು ಆರಾಧನೆ ಬನ್ನಿ ಅಂತ ಹೇಳಿದ್ರೆ ನೀವ್ ಹೋಗ್ಬಾ ಅಂತ, ನೀವ್ ನಡ್ರಿ ನಾವು ಬರ್ತೀನಿ ಅಂತ. ಏನಕ್ಕೆ ಅಂದ್ರೆ ಅವ್ರ ಮನ್ಸಿನಲ್ಲೇ ಮಾಡ್ಕೊಂತಾನಂತೆ. ಅವನ ಮನ್ಸಿನಲ್ಲೇ ಮಾಡ್ಕೊಂತಾನಂತೆ. ಯಾವ್ಯಾವ ಪೂಜೆ ಮಾಡ್ತಾನ ಮನ್ಸಲ್ಲಿ ಅವನೇ ಮಾಡ್ಕೊಳ್ಳೋದು ನೋಡ್ಬೇಕು ಒಂದ್ಸಲ. ನಡೀರಿ ನೋಡಿ, ಇದಕ್ಕೆ ತಪ್ಪು ನಮ್ದಲ್ಲ. ಅಂಧಕಾರ ಅಂತ ಇರುತ್ತೆ ಒಳಗಡೆ, ಅಂಧಕಾರ ಅಜ್ಞಾನ ಮುಟ್ಕೊಂಡು ಪ್ರತಿಯೊಂದು ಮನುಷ್ಯನು ಆರಿಸಿ ತೀಡಿಸ್ತದೆ ಬೆಳಗ್ಗೆಯಿಂದ ರಾತ್ರಿವರೆಗೂ. ದಿನಕ್ಕೊಂದು ಆಟ. ಸುಮ್ಮನೆ ನೀನ್ ಯಾವ್ದೋ ದೇವಸ್ಥಾನಕ್ಕೆ ಹೋದ್ರು, ನೀನ್ ಎಷ್ಟು ಪೂಜೆ ಮಾಡಿದ್ರು, ಎಷ್ಟು ಆರಾಧನೆ ಮಾಡಿದ್ರು ಯಾವ್ದು ಹೋಗಲ್ಲ. ಸಾಯೋವರೆಗೂ ನೀನು ಅನುಭವಿಸ್ಬೇಕು ಪರಮಾತ್ಮ ಮಾಡಿರೋದು. ನೀನ್ ಮಾಡಿರೋ ಪಾಪ ಪುಣ್ಯ ಕರ್ಮವಾಗಿನೇ ನೀನು ಇಂಥ ಶರೀರ ಕೊಟ್ಟಿರೋದು. ಇದನ್ನ ಅನುಭವಿಸ್ಬೇಕಂತಾನೆ
ಆ ಪಂಚಭೂತಗಳಿಂದ ನೀನು ಮಾಡಿರೋದು. ಏನಪ್ಪ ಪಂಚಭೂತ ಅಂದ್ರೆ ಗಾಳಿ, ನೀರು, ಬೆಂಕಿ, ಆಕಾಶ. ಈ ಆಕಾಶ, ಗಾಳಿ, ನೀರು, ಬೆಂಕಿಯಲ್ಲಿಂದೇ ಕಟ್ ಮಾಡಿರೋ ಮನುಷ್ಯ, ತಯಾರಿಸಿರೋ ಮನುಷ್ಯನ ನೋಡ್ಬೇಡಿ. ಗಾಳಿ, ನೀರು, ಬೆಂಕಿ ಕಟ್ ಮಾಡ್ದ, ಅದನ್ನ ಮನಸ್ಸು ಮಾಡ್ದ, ತಿರ್ಗಾ ಅದರಿಂದ ತಗೊಂಡು ಇನ್ನೈ ಕಟ್ ಮಾಡ್ದ, ಬುದ್ಧಿ ಮಾಡ್ದ, ಇನ್ನೈ ತಗೊಂಡ್ ಕಟ್ ಮಾಡ್ದ, ಚಿತ್ತ ಮಾಡ್ದ, ಇನ್ನೈ ತಗೊಂಡ್ ಕಟ್ ಮಾಡ್ದ, ಅಹಂಕಾರ ಮಾಡ್ದ, ಇನ್ನೈ ಕಟ್ ಮಾಡ್ಬಿಟ್ಟು ಅಹಂಕಾರ ಮಾಡ್ಬಿಟ್ಟು ಒಳಗಡೆ ಬಿಟ್ಬಿಟ್ಟ. 5 25 26ನೇ ಗಾಡಿ ಒಳಗಡೆ ನೀನು ಹುಡ್ಕೋಬೇಕು. ನೋಡಪ್ಪ, ಇದು ಕನ್ನಡ ಏನು ಕಷ್ಟ ಇಲ್ಲ. ಯಾವ್ದೋ ಒಂದು ಬೆಳಿಗ್ಗೆ ಓಂ ನಾರಾಯಣ, ನಿಮ್ಗೆ ಇಷ್ಟ ಓಂ ನಮ ಶಿವಾಯ, ಯಾವ ಮಂತ್ರ ಹೇಳ್ಕೊಂಡು ನೀನು ಆರಾಮಾಗಿರ್ಬೇಕು. ಗಂಡಸರ ಮದುವೆ ಆದ್ಮೇಲೆ ನಮಗೆ ಹೆಣ್ಮಕ್ಳ ಇಂಥವ್ರು ಕಟ್ಕೊಂಡು ಸಾಯೋವರೆಗೂ ಏನು ಹೆಣ್ಮಕ್ಳಿಗೂ ಮಾಯ, ಗಂಡ್ಮಕ್ಳಿಗೂ ಮಾಯನೆ. ಅವನು ಮಾಯನೇ, ಇವನು ಮಾಯನೆ, ಮಾಯ ಮಾಯ ಕೂಡೋದು ಅಂತ ಸರ್ಪ